ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾನುವಾರದ ಬೆಳಗಿಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ಇವತ್ತಿನ ಈ ಸಂಚಿಕೆ ಉಲ್ಲಾಸಮಯ ಸಂಚಿಕೆ. ಇಡೀ ದಿನದಲ್ಲಿ ಒಂದೇ ಸಂಚಿಕೆ ಬರ್ತಾ ಇರೋದರಿಂದ ಸ್ವಲ್ಪ ರಸಗವಳವನ್ನಾಗಿ ಮಾಡುವಂಥ ಒಂದು ಪ್ರಯತ್ನ. ನಿಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ಸಣ್ಣ ಕಥೆಯನ್ನು ಹೇಳುವ ಮೂಲಕ ಈ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನುವಂಥ ಗಾದೆ ಮಾತು. ಒಂದು ಬೆಕ್ಕಿನ ಉಪ್ಪಟ್ಟಳ ಮನೆಯಲ್ಲಿ ತುಂಬ ಜಾಸ್ತಿ ಆಗಿಬಿಡುತ್ತೆ. ಬಿಲದಲ್ಲಿರುವಂಥ ಇಲಿಗಳೆಲ್ಲ ಸೇರ್ಕೋತವೆ. ಇದರ ಕಾಟವನ್ನು ಹೇಗೆ ನಾವು ನಿರ್ಮೂಲನೆ ಮಾಡಬೇಕು ಅಂತ ಸಭೆ ಸೇರ್ತವೆ. ಒಂದಂಶದ ಅಜೆಂಡಾವನ್ನು ಕೊನೆಗೆ ಪ್ರಸ್ತಾಪ ಮಾಡಿ ಸರ್ವಾನುಮತದಿಂದ ಅಂಗೀಕರಿಸ್ತವೆ. ಏನಂತ, ಈ ಬೆಕ್ಕಿನ ಭಾಳ ದೊಡ್ಡ ಸಮಸ್ಯೆ ಏನಂದರೆ, ಇದು ತಾನು ಹೆಜ್ಜೆ ಏನಿಡ್ತಲ್ಲ ಅದು ಸದ್ದನ್ನು ಕೇಳಲಾರದ ಹಾಗೆ ಹೆಜ್ಜೆಯನ್ನು ಇಡುತ್ತೆ. ಅದು ಬಂದು ನಮ್ಮ ಗಂಟಲಿಗೆ ಕೈ ಹಾಕುವವರೆಗೂ, ತನ್ನ ಗಂಟಲಿಗೆ ಕೈ ಹಾಕುವವರೆಗೂ ನಮಗೆ ಗೊತ್ತೇ ಆಗೋದಿಲ್ಲ ಬೆಕ್ಕು ಬಂದಿದೆ ಹಿಂದುಗಡೆ ಅಂತ. ಆ ರೀತಿಯಾದಂಥ ಅದರ ನಡೆ ಇದೆ. ಅದು ಬರೋದು ಗೊತ್ತಾಗ್ಬಿಟ್ರೆ, ಪ್ರಿಕಾಷನ್ ಆಗಿಬಿಟ್ರೆ ನಾವೆಲ್ಲ ಬಚಾವಾಗಿಬಿಡ್ಬೋದು, ಬಿಲದಲ್ಲಿ ಅಡ್ಕೊಂಡ್ಬಿಡ್ಬೋದು. ಆದ್ದರಿಂದ ಈ ಸದ್ದಿಲ್ಲದ ಹಾಗೆ ನಡೆಯುವಂಥ ಬೆಕ್ಕಿನ ನಡೆ ಏನಿದೆ ಅದಕ್ಕೆ ಅಡ್ಡಿಯನ್ನು ಮಾಡಬೇಕು. ಏನು ಮಾಡಬೇಕು? ಬೆಕ್ಕಿಗೆ ಗಂಟೆ ಕಟ್ಟಬೇಕು. ಆಯಿತು 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 ಅಂತ ಎಲ್ಲರೂ ಸೇರಿ ಅಂಗೀಕಾರ ಮಾಡಿಬಿಡ್ತಾರೆ. ಓಕೆ ಅಂತ ಸಭೆಯನ್ನು ಮುಗಿಸಲಾಗತ್ತೆ. ಅದಾದಮೇಲೆ ಇದನ್ನು ಕಾರ್ಯಗತಗೊಳಿಸ್ಬೇಕಲ್ಲ. ಸಭೆ ಆಯಿತು, ಸರ್ವಾನುಮತದಿಂದ ಅಂಗೀಕಾರ ಆಯಿತು, ಎಲ್ಲರಿಗೂ ಒಪ್ಪಿತವಾಯಿತು. ಆದರೆ ಕಟ್ಟಬೇಕಲ್ಲ ಈಗ ಗಂಟೆನ ಬೆಕ್ಕಿಗೆ. ಅದರ ಹತ್ರ ನಾನು ಹೋಗೋದಿಲ್ಲ ಅಂತ ಒಂದಕ್ಕೊಂದು ಅಲ್ಲಿಂದ ನಿರ್ಗಮಿಸಲಿಕ್ಕೆ ಶುರು ಮಾಡ್ತವೆ. ಹಾಗಾಗಿದೆ ಕಾಂಗ್ರೆಸ್ಸಿನ ಪರಿಸ್ಥಿತಿ. ಅಹಮದಾಬಾದ್ನಲ್ಲಿ ಇದರ ಅಧಿವೇಶನ ನಡೀತು. AICC ಅಧಿವೇಶನ 64 ವರ್ಷಗಳ ನಂತರ ಗುಜರಾತಿನ ಅಹಮದಾಬಾದ್ನಲ್ಲಿ ನಡೆದಂಥ ಅಧಿವೇಶನ. ಯಾವ ಕಾರಣಕ್ಕೆ ಅಹಮದಾಬಾದ್ನಲ್ಲಿ ಮಾಡಿದ್ದೀವಿ ಅಂತ ಅವ್ರಿಗೆ ಹೇಳಲಿಕ್ಕೆ ಅವ್ರ ಹತ್ರನೂ ಯಾವುದೇ ರೀತಿಯಾದಂಥ ನೆಪ ಕಾರಣಗಳಿಲ್ಲ. ಯಾಕೆ ಮಾಡಿದರು ಅಂತ ಅಲ್ಲಿದ್ದಂಥ ಕಾರ್ಯಕರ್ತರಿಗೂ ಗೊತ್ತಿಲ್ಲ. ರಾಹುಲ್ ಗಾಂಧಿಗೆ ಇದ್ದಕ್ಕಿದ್ದ ಹಾಗೆ ಗುಜರಾತ್ ಕಡೆ ಒಲವು ಬಂದುಬಿಟ್ಟಿದೆ. ಹೀಗಾಗಿ ಕಳೆದ ತಿಂಗಳು ಕೂಡ ಅವರು ಗುಜರಾತಿಗೆ ತೆರಳಿದ್ರು. ಅಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಸಂದರ್ಭದಲ್ಲಿ ಹೇಳಿದರು, ನಮ್ಮ ಪಕ್ಷದಲ್ಲಿಯೇ, ನಮ್ಮ ಕಾರ್ಯಕರ್ತರಲ್ಲಿ ಅರ್ಧಕ್ಕರ್ಧ ಜನ ಭಾರತೀಯ ಜನತಾ ಪಾರ್ಟಿ ಸ್ಲೀಪರ್ ಸೆಲ್ನಲ್ಲಿ ಇದ್ದ ಹಾಗೆ ನಮ್ಮಲ್ಲಿದ್ದಾರವರು. ಇರೋದು ನಮ್ಮ ಪಕ್ಷದಲ್ಲಿ, ಕೆಲಸ ಮಾಡೋದು BJPದವರು. ಇವ್ರನ್ನೆಲ್ಲ ಒದ್ದು ಹೊರಗಡೆ ಹಾಕಬೇಕು ಅಂತ ಸಾರ್ವಜನಿಕವಾಗಿ ಭಾಷಣ ಮಾಡಿದರು. ಈ ರೀತಿ ಆರೋಪ ಮಾಡಿದ ಕಾರ್ಯಕರ್ತರು ಏನು ಮಾಡಬೇಕು? ಎದ್ದಿಂತ ಪ್ರಶ್ನೆ ಕೇಳಬೇಕು. ಯಾರಿದ್ದಾರೆ ಹೇಳಿ, ಅವ್ರನ್ನ ಹೊರಗೆ ಹಾಕೋಣ. ಯಾರೂ ಪ್ರಶ್ನೆ ಕೇಳಲಿಲ್ಲ. ಗೊಳ್ಳಂತ ನಕ್ಕರು, ಒಂದಷ್ಟು ಜನ ಚಪ್ಪಾಳೆ ತಟ್ಟಿದರು. ಅದಾದಮೇಲೆ ಇವ್ರಿಗೆ ಗೊತ್ತಾಯಿತು ಗುಜರಾತ್ ಬಗ್ಗೆ ಇವ್ರಿಗೆ ವಿಶೇಷವಾದಂಥ ಒಲವು ಶುರುವಾಗಿದೆ ಅಂಥೇಳಿ ಈ ಬಾರಿಯ ಅಧಿವೇಶನವನ್ನು CWC ಮೀಟಿಂಗನ್ನು ಕೂಡ ಅಲ್ಲೇ ಮಾಡಲಾಗತ್ತೆ. ಎಲ್ಲ ಸದಸ್ಯರು ಬಂದಿರ್ತಾರೆ. ಯಾರೂ ಕೂಡ ಒಂದು ಹೊಸ ಹೊಳಹನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಿಂತ ಮುಂಚೆ 2 ವಿದ್ಯಮಾನ ನಡೀತವೆ. ಒಂದು ಪತ್ರೊಡೆ ಅಂತಿದ್ದಾರೆ, ನಿಮ್ಗೆ ಗೊತ್ತು, ಓವರ್ಸೀಸ್ ಕಾಂಗ್ರೆಸ್ನ ಅಧ್ಯಕ್ಷರು. ಅವರು ಅಲ್ಲಿಂದನೇ ಒಂದು ಅಪಸ್ವರವನ್ನು ತೆಗಿತಾರೆ. ಏನಂತ, ನೀವು ಪ್ರತಿ ಸಲ ಅಧಿವೇಶನವನ್ನು ಮಾಡ್ತೀರಿ, AICC ಅಧಿವೇಶನ ಅಂತ, ಅದರಲ್ಲಿ ತೆಗೆದುಕೊಳ್ಳುವಂಥ ಅಂಗೀಕರಿಸುವಂಥ ಯಾವ ವಿಚಾರಗಳಿದ್ದಾವೆ ಅದರ ಇಂಪ್ಲಿಮೆಂಟೇಷನ್ ಆಗಲ್ಲ. ಯಾರಿಗೋಸ್ಕರ ನೀವು ಈ ರೀತಿ ವಿಷಯಗಳನ್ನ ಅಂಗೀಕಾರಗೊಳಿಸ್ತೀರಿ, ಗೊತ್ತುವಳಿಯನ್ನು ತೆಗೆದುಕೊಳ್ತೀರಿ ಅಂತ ಅಲ್ಲಿ ಕೂತ್ಕೊಂಡು ಆತ ಅಪಸ್ವರವನ್ನು ತೆಗಿತಾನೆ. ಇಲ್ಲಿ ಇನ್ನೊಬ್ಬರು ಇರ್ತಾರೆ. ಲಾಸ್ಟ್ ಟೈಮು ಕಾಂಗ್ರೆಸ್ಸಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಭ್ಯರ್ಥಿಯಾದಂಥವರು, ನಿಮಗೆ ಗೊತ್ತಿರುವಂಥ ವ್ಯಕ್ತಿ, ಕೇರಳದ ಮಹಾನ್ ನಾಯಕರಾದಂಥವರು. ಅವರು ಒಂದು ಮಾತನ್ನು ಹೇಳ್ತಾರೆ, ಪಕ್ಷ ಇನ್ನೂ ಅಸ್ತಿತ್ವದಲ್ಲಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ ಅಧಿವೇಶನಗಳು ನಡೀತವೆ ಅಂತ. ಹೆಂಗಿದೆ ಸ್ವಾಮಿ ಇದು? ಇನ್ನೂ ಅಧಿವೇಶನವೇ ಶುರುವಾಗಿಲ್ಲ, ಆಗಲೇ ಅದಕ್ಕೆ ಈ ರೀತಿಯಾದಂಥ ಅಪಸ್ವರಗಳು. ಕೊನೆಗೆ ಅಧಿವೇಶನ ಶುರುವಾಗತ್ತೆ. ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಮುತ್ಯ ಅವರು ಹೇಳ್ತಾರೆ, ಏನಂತ ಹೇಳ್ತಾರೆ, ಇಲ್ಲಿ ನೋಡಿ ಮಜಾ ಏನಿದೆ ಅಂದರೆ, ಈ ಪಕ್ಷದಲ್ಲಿ 2 ಜನರನ್ನ ಇಲ್ಲಿಂದ ಫಸ್ಟ್ ತೆಗಿಬೇಕು. ತೆಗೆದ್ರೆ ಪಕ್ಷಕ್ಕೆ ಏನಾದರೂ ದಾರಿ ಆಗುತ್ತೆ. ಆದರೆ ಇಬ್ಬರನ್ನು ತೆಗಿಯೋಕ್ಕಾಗಲ್ಲ. ಒಬ್ಬರು ಅದನ್ನೇ ಪ್ರಸ್ತಾಪ ಮಾಡ್ತಾರೆ. ಮಲ್ಲಿಕಾರ್ಜುನ ಮುತ್ಯ ಅದನ್ನ ಪ್ರಸ್ತಾಪ ಮಾಡ್ತಾರೆ. ಯಾರಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅವರು ತಮ್ಮ ಪದದಿಂದ ನಿವೃತ್ತಿ ಆಗಬೇಕು, ನಿರ್ಗಮಿಸಬೇಕು ಅಂತ ತಲೆ ಮೇಲೆ ಟೊಪ್ಪಿಗೆ ಹಾಕ್ಕೊಂಡು ಭಾಷಣವನ್ನು ಮಾಡ್ತಾರೆ. ಪೋಡಿಯಂ ನಿಂತ್ಕೊಂಡು ಯಾರ್ಯಾರಿಗೆ ಕೆಲಸ ಮಾಡಲಿಕ್ಕಾಗಲ್ಲ ಅವರೆಲ್ಲ ತಮ್ಮ ಸ್ಥಾನವೊಂದಿಂದ ಪದಚ್ಯುತರಾಗ್ರಿ, ಬಿಟ್ಟು ಹೋಗ್ರಿ ನೀವು ಅಂತ. ಮೊದಲನೇದಾಗಿ ಅವರಿಗೆ ಮಲ್ಲಿಕಾರ್ಜುನ ಮುತ್ಯಾಗೆ ಕೆಲಸ ಮಾಡಲಿಕ್ಕಾಗೋದಿಲ್ಲ.
ಇಡೀ ವೇದಿಕೆಯಲ್ಲಿ ಎಲ್ಲರಿಗೂ ಕುರ್ಚಿ ಹಾಕಲಾಗಿರುತ್ತೆ, ಒಂದು ಕುರ್ಚಿಯನ್ನು ಪ್ರತ್ಯೇಕವಾಗಿ ಹಾಕಲಾಗಿರುತ್ತೆ. ಆ ಪ್ರತ್ಯೇಕವಾಗಿ ಹಾಕಿರುವಂಥ ಕುರ್ಚಿ ಮಲ್ಲಿಕಾರ್ಜುನ ಮುತ್ಯಾಗೆ. ಜಾಗ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಪ್ರತ್ಯೇಕ ಕುರ್ಚಿ ಅಲ್ಲ, ಅಥವಾ ಇವರಿಗೆ ವಿಶೇಷ ಸ್ಥಾನಮಾನ ಅಂತ ಪ್ರತ್ಯೇಕ ಕುರ್ಚಿ ಅಲ್ಲ. ಇವರಿಗೆ ಕೂತ್ರೆ ಏಳಲಿಕ್ಕಾಗಲ್ಲ, ಎದ್ರು ಕೂಡ್ಲಿಕ್ಕಾಗಲ್ಲ ಅಂತ ಸ್ವಲ್ಪ ಎತ್ತರದಲ್ಲಿರುವಂಥ ಸುಖಾಸನವನ್ನು ಅಲ್ಲಿ ಇಡಲಾಗಿರುತ್ತೆ. ಉಳಿದವ್ರಿಗೆಲ್ಲ ದಿವಾನ್ ಥರದಂಥ ಮಂಚವನ್ನು ಇಡಲಾಗಿರುತ್ತೆ. ಮಲ್ಲಿಕಾರ್ಜುನ ಮುತ್ಯಾಗ ಪ್ರತ್ಯೇಕವಾಗಿ ಇಡಲಾಗತ್ತೆ. ಉಳಿದ ಎಲ್ಲ ಸದಸ್ಯರು ವೇದಿಕೆ ಮೇಲೆ ಕೂತಾದ ಮೇಲೆ ಮಲ್ಲಿಕಾರ್ಜುನ ಮುತ್ಯ ಕೂಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಕೂಡಲಿಕ್ಕೆ ಆಗೋದಿಲ್ಲ, ಕೂಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಏಳಬೇಕಾದ್ರೆ ಏಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆಮೇಲೆ ಟೊಪಿಗೆಯನ್ನು ಸರಿ ಮಾಡ್ಕೋತಾರೆ 3-4 ಸಲ. ಯಾಕಂದರೆ ಈಚೆಗೆ ಅಭ್ಯಾಸ ಇಲ್ಲ ಅವರಿಗೆ. ಬೇರೆಯವ್ರಿಗೆ ಹಾಕಿ ಕಾಂಗ್ರೆಸ್ನಲ್ಲಿ ಅಭ್ಯಾಸವಿದೆಯೇ ವಿನಃ ತಾವೇ ಹಾಕ್ಕೊಂಡು ಅಭ್ಯಾಸ ಇರೋದಿಲ್ಲ. ಭಾಷಣ ಮಾಡ್ತಾ ಹೇಳ್ತಾರೆ, ಮಹಾರಾಷ್ಟ್ರದ ಚುನಾವಣೆಯಲ್ಲಿ ನಮ್ಮ ಸೋಲಿಗೆ ಎಲೆಕ್ಟ್ರಾನಿಕ್ ಮತಯಂತ್ರಗಳೇ ಕಾರಣ, ಹರಿಯಾಣದ ಸೋಲಿಗೆ ಮತಯಂತ್ರಗಳೇ ಕಾರಣ. ಆದ್ದರಿಂದ ಜಗತ್ತಿನ ಎಲ್ಲ ಕಡೆ ಎಲೆಕ್ಟ್ರಾನಿಕ್ ಮತಯಂತ್ರಗಳನ್ನ ತುಚ್ಛೀಕರಿಸಿದ ಸಂದರ್ಭದಲ್ಲಿ ಭಾರತದಲ್ಲಿ ಮಾತ್ರ ಇದನ್ನ ಇಟ್ಕೊಳ್ಳಲಾಗಿದೆ. ಆದ್ದರಿಂದ ಬ್ಯಾಲೆಟ್ ಪೇಪರ್ ಜಾರಿಗೆ ಬರಬೇಕು. ಅಲ್ರಿ, 140 ಕೋಟಿ ಜನಸಂಖ್ಯೆಯ ರಾಷ್ಟ್ರ. ಮುಂಚೆ ಬ್ಯಾಲೆಟ್ ಪೇಪರ್ ಇಟ್ಟ ಸಂದರ್ಭದಲ್ಲಿ ಯಾವ ರೀತಿ ರಿಗ್ಗಿಂಗ್ ಮಾಡಲಾಗಿತ್ತು, ಹೇಗೆ ನೀರಿನಲ್ಲಿ ತೊಗೊಂಡೋಗಿ ಎಸೀತಾ ಇದ್ರು, ಹೇಗೆ ಬ್ಯಾಲೆಟ್ ಬಾಕ್ಸ್ಗಳನ್ನೇ ಅಪಹರಿಸ್ತಾ ಇದ್ರು, ಯಾವ ರೀತಿಯದಾದಂಥ ಅರಾಜಕತೆ ಸೃಷ್ಟಿಯಾಗ್ತಾ ಇದೆ ಅನ್ನೋದು ಭಾಳ ಚೆನ್ನಾಗಿ ಎಲ್ಲರಿಗೂ ಗೊತ್ತಿರೋದು. ಮಲ್ಲಿಕಾರ್ಜುನ ಮುತ್ಯ ಕೂಡ ಅದೇ ರಾಜಕಾರಣ ಮಾಡಿಕೊಂಡು ಇಲ್ಲಿಯವರೆಗೂ ಬಂದಿರೋದು. ಯಾವುದೋ ಒಂದು ಬೆಂಗಳೂರು ಅಥವಾ ಮೈಸೂರು, ಹುಬ್ಬಳ್ಳಿ ಅಂತ ಊರನ್ನು ಒಂದು ದೇಶ ಅಂತ ಪರಿಗಣಿಸುವಂಥ ಯುರೋಪ್ನಲ್ಲಿ ಎಲ್ಲೋ ಬ್ಯಾಲೆಟ್ ಪೇಪರ್ ಬಳಸಿದರೆ, ಎಲ್ಲಿಯೋ ಭಾರತದ 1/3 ಜನಸಂಖ್ಯೆ ಇರುವಂಥ ಅಮೇರಿಕಾದಲ್ಲಿ ಬ್ಯಾಲೆಟ್ ಪೇಪರ್ ಬಳಸಿದರೆ, ನಾವು ಯಾಕೆ ಭಾರತದಲ್ಲಿ ಶಿಲಾಯುಗದ ಹಾಗೆ ಮತ್ತೆ ಬ್ಯಾಲೆಟ್ ಪೇಪರ್ಗೆ ಹೋಗಬೇಕು, ನಾವು ಯಾಕೆ ವಾಪಸ್ ಆದಿಮಾನವರಾಗಬೇಕು ಅಂತ ಹೇಳಲಿಕ್ಕೆ ಅವ್ರ ಹತ್ರ ಸ್ಪಷ್ಟೀಕರಣ ಇಲ್ಲ. ಇದನ್ನು ಯಾಕೆ ಬ್ಯಾಲೆಟ್ ಪೇಪರ್ ಮೇಲೆ ಹೇಳ್ತಾರೆ ಇವರು? ಯಾಕೆ ಹೇಳ್ತಾರೆ ಅಂದರೆ, ಆಗಿರುವಂಥ ನಿರಂತರವಾದ ಸೋಲಿಗೆ ಅದರ ರಾಷ್ಟ್ರೀಯ ಅಧ್ಯಕ್ಷರು ಯಾವಾಗಲೂ ಜವಾಬ್ದಾರಿಯನ್ನು ಹೊರಬೇಕು. ರಾಷ್ಟ್ರೀಯ ಅಧ್ಯಕ್ಷರು ಯಾರು? ಮಲ್ಲಿಕಾರ್ಜುನ ಮುತ್ಯ. ಮಲ್ಲಿಕಾರ್ಜುನ ಮುತ್ಯ ಈಗ ತನ್ನ ಮೇಲೆ ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಅಧ್ಯಕ್ಷೀಯ ಹುದ್ದೆಯಿಂದ ರಾಜೀನಾಮೆ ಕೊಡಬೇಕು. ಅಲ್ಲಿ ಬೇರೆಯವರು ಯಾರಾದರೂ ಬರಬೇಕು. ಇವರು ಜಿಲ್ಲಾಧ್ಯಕ್ಷರ ಬಗ್ಗೆ ಮಾತಾಡ್ತಾರೆ, ರಾಜ್ಯಾಧ್ಯಕ್ಷರ ಬಗ್ಗೆ ಮಾತಾಡ್ತಾರೆ, ಉಳಿದ ಪದಾಧಿಕಾರಿಗಳ ಬಗ್ಗೆ ಮಾತಾಡ್ತಾರೆ. ತಮ್ಮ ಸಾಮರ್ಥ್ಯ, ತಮ್ಮ ಕ್ಷಮತ್ವ, ತಮ್ಮ ಜವಾಬ್ದಾರಿ, ತಮ್ಮ ನೈತಿಕತೆ ಇದ್ಯಾವುದನ್ನು ಮಲ್ಲಿಕಾರ್ಜುನ ಮುತ್ಯ ಪ್ರಸ್ತಾಪವನ್ನೇ ಮಾಡೋದಿಲ್ಲ. ಎದುರುಗಡೆ ಕೂತಿರುವಂಥ ಎಲ್ಲ ಸದಸ್ಯರು ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಎಂಥ ದುರಂತ ಅಂದರೆ, ಕಾಂಗ್ರೆಸ್ಸಿನಲ್ಲಿ ಯಾರು ಸೋಲಿಗೆ ಕಾರಣೀಭೂತರೋ ಅವರು ಇನ್ನೊಬ್ಬರ ಕಡೆ ಕೈ ತೋರಿಸ್ತಾರೆ. ಆ ಇನ್ನೊಂದು ಕಡೆ ಕೈ ತೋರಿಸಿದ್ರೆ ನ್ಯಾಯಾಲಯ ಹೇಳಿರುತ್ತೆ ಇದೆಲ್ಲ ಸುಳ್ಳು ನೀವು ಹೇಳೋದು ಅಂತ. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಹೇಳಾಗೋಗಿದೆ ಎಲೆಕ್ಟ್ರಾನಿಕ್ ಮತಯಂತ್ರಗಳ ಬಗ್ಗೆ. ಆದರೆ ಮಲ್ಲಿಕಾರ್ಜುನ ಮುತ್ಯ ತನ್ನ ಮೇಲೆ ತಗೊಳ್ಳೋದಿಲ್ಲ. ಇನ್ನೊಬ್ಬ ವ್ಯಕ್ತಿ ರಾಹುಲ್ ಗಾಂಧಿ ಪಕ್ಷದಲ್ಲಿ ಇವರ ಸ್ಥಾನಮಾನ ಏನು ಅಂತ ಯಾರಿಗೂ ಇನ್ನೂ ತನಕ ಗೊತ್ತಿಲ್ಲ. 2020ರಲ್ಲಿ ಹಿತ್ಲ ಬಾಗಿಲಿಂದ ಓಡಿ ಹೋದಂಥ ಮನುಷ್ಯ ಇಲ್ಲಿವರೆಗೂ ಯಾವುದೇ ಸ್ಥಾನಮಾನ ಒಪ್ಕೊಂಡಿಲ್ಲ. ಒಪ್ಕೊಂಡದ್ದು ಒಂದೇ ಒಂದು, ಅದು ವಿಪಕ್ಷ ನಾಯಕನ ಸ್ಥಾನ ಸಂಸತ್ತಿನಲ್ಲಿ. ಆ ವಿಪಕ್ಷ ನಾಯಕನ ಸ್ಥಾನ ಒಪ್ಕೊಂಡಿದ್ದಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಎಷ್ಟು ಅನುಕೂಲ ಆಗಿಬಿಟ್ಟಿದೆ ಅಂದರೆ, ಇಂಥ ಇಂಥ ಶತಮೂರ್ಖನನ್ನು ಏನಾದರೂ ನಾವು ಚುನಾವಣೆಯಲ್ಲಿ ಗೆಲ್ಲಿಸಿಬಿಟ್ರೆ ದೇಶ ಬರ್ಬಾದಾಗಿಬಿಡುತ್ತೆ ಅಂತ ಜನರಿಗೆ ತನಗೆ ತಾನೇ ಅವರೇ ಹೇಳುವ ಹಾಗೆ ವ್ಯವಸ್ಥೆ ಮಾಡಲಾಗುತ್ತೆ. ಆತ ಬರ್ತಾರೆ, ಗಾಂಧಿ ನೆಹರು ಎಲ್ಲ ಅನ್ನಾರಾಯಿಗಳು ಅಂತಾರೆ. ಶಿವ, ಪಾರ್ವತಿ, ವಿಷ್ಣು ಅವರೆಲ್ಲ ಈ ರೀತಿ ಕೈ ತೋರಿಸಿದ್ದಾರೆ, ಅವರೆಲ್ಲ ಕಾಂಗ್ರೆಸ್ ಪಕ್ಷದ ಸಿಂಬಲ್ಲು ಅಂತ ಕರೀತಾರೆ. ಭಾರತಕ್ಕೆ 1947ರಲ್ಲಿ ಸಂವಿಧಾನ ಬಂದಿಲ್ಲ, ಅದು ಸಾವಿರಾರು ವರ್ಷಗಳಿಂದ ಭಾರತದಲ್ಲಿ ಸಂವಿಧಾನ ಇದೆ ಅಂತಾರೆ. ಏನು ಹೇಳ್ತಾರೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಪಕ್ಷದಲ್ಲಿ ಸ್ಥಾನಮಾನವೇ ಇಲ್ಲ. 2019ರ ಚುನಾವಣೆಯಲ್ಲಿ ಯಾವಾಗ ಸೋಲಾಯಿತು ಅವತ್ತು ಹಿತ್ಲ ಬಾಗಿಲಿಂದ ಓಡಿ ಹೋದವರು ತದನಂತರ ಇವತ್ತಿನವರೆಗೂ ಜವಾಬ್ದಾರಿಯುತವಾಗಿ ಯಾವ ಕೆಲಸವನ್ನು ನಿರ್ವಹಿಸಿಲ್ಲ. ಆದರೆ ಹೈಕಮಾಂಡ್ ಆಗಿ ಇನ್ನೂ ಕೂತಿದ್ದಾರೆ. ಇವರ ಕೊರಳಿಗೆ ಈಗ ಗಂಟೆಯನ್ನು ಕಟ್ಟಬೇಕು. ರಾಹುಲ್ ಗಾಂಧಿ ನೀನು ಕೆಳಗಿಳಿ, ಮಲ್ಲಿಕಾರ್ಜುನ ಮುತ್ಯ ನೀ ಕೆಳಗಿಳಿ ಅಂತ ಹೇಳೋರು ಯಾರಿದ್ದಾರೀಗ? ಹಾಗೆ ಹೇಳಿದ ಮರುಕ್ಷಣದಲ್ಲಿ ಅವರನ್ನು ಪಕ್ಷದಿಂದ ಹೊರಗಡೆ ಹಾಕಲಾಗತ್ತೆ, ಇಲ್ಲ ಸೈಡ್ ಲೈನ್ ಮಾಡಲಾಗತ್ತೆ. ಅವರು ಪಕ್ಷದಲ್ಲಿಯೇ ಇಲ್ಲ ಅನ್ನುವ ಹಾಗೆ ಉಳಿದವರೆಲ್ಲ ನಟಿಸಲಿಕ್ಕೆ ಶುರು ಮಾಡ್ತಾರೆ. ಇದನ್ನು ಬೇಕಾದಷ್ಟು ಜನರ ವಿಚಾರದಲ್ಲಿ ನೋಡಿದಿರಿ. ಇದೇ ವಿಷಯವನ್ನು ಮಣಿಶಂಕರ್ ಅಯ್ಯರ್ ಪದೇ ಹೇಳ್ತಾನೆ ಇದ್ದಾರೆ. ದುರಂತ ಏನು ಕಾಂಗ್ರೆಸ್ಸಲ್ಲಿ ಅಂದರೆ, ಅಧಿವೇಶನವನ್ನು ಮಾಡಲಾಗತ್ತೆ, ಮಂಥನಕ್ಕೆ ಅವರು ಯಾರೂ ಸಿದ್ಧರಾಗಿರೋದಿಲ್ಲ. ಮುಂದೆ ಏನು ಮಾಡಬೇಕು ಅನ್ನೋದು ನೋಡಿ. ಈಗ ಈ ಅಧಿವೇಶನವನ್ನು ಮಾಡಲಾಯಿತು ಅಹಮದಾಬಾದ್ನಲ್ಲಿ.
ಅಹಮದಾಬಾದ್ ಅಧಿವೇಶನದಲ್ಲಿ ತೆಗೆದುಕೊಂಡ ಗೊತ್ತುವಳಿ ಏನು ಅಂದರೆ ಗುಜರಾತ್ ಚುನಾವಣೆಯನ್ನು ಗೆಲ್ಲಬೇಕು, ಮುಂದಿನ ಚುನಾವಣೆಯನ್ನು. ಹಿಂದೆ ಏನಾಗಿತ್ತು, 1995ರಿಂದ ಇಲ್ಲಿವರೆಗೂ ವಿಪಕ್ಷ ಸ್ಥಾನದಲ್ಲಿಯೇ ಇದೆ ಕಾಂಗ್ರೆಸ್ಸು. ಆದರೆ ವಿಪಕ್ಷಕ್ಕೆ ಬೇಕಾದಂಥ ಸೀಟುಗಳು ಕೂಡ ಅದಕ್ಕಿಲ್ಲ. ಯಾವಾಗ 1995ರಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂತೋ ಅಲ್ಲಿಂದ ಇಲ್ಲಿವರೆಗೂ ಕದಲಿಲ್ಲ ಭಾರತೀಯ ಜನತಾ ಪಾರ್ಟಿ. 2001ರಲ್ಲಿ ಯಾವಾಗ ನರೇಂದ್ರ ಮೋದಿ ಬರ್ತಾರೆ ಅದಾದ ಮೇಲಂತೂ ಇನ್ನಷ್ಟು ಸದೃಢಗೊಂಡು ಬಿಡ್ತು. ಭಾರತ ದೇಶದಲ್ಲಿ ಅತ್ಯಂತ ಅಗ್ರಮಾನ್ಯವಾದಂಥ ರಾಜ್ಯ ಆಗಿ ಪರಿಣಮಿಸ್ತು ಅಂತ ನೋಡಿದ ಮೇಲೆ ಕಾಂಗ್ರೆಸ್ಸಿಗೆ ಅಲ್ಲಿ ಅವಕಾಶ ಎಲ್ಲಿದೆ? ಅಲ್ಲಿರೋದು 182 ಸೀಟುಗಳು. ಆ 182 ಸೀಟ್ಗಳಲ್ಲಿ 2017ರಲ್ಲಿ ಇವರಿಗೆ ಬಂದಂಥ ಸ್ಥಾನ 60, 2022ರಲ್ಲಿ ಬಂದಂಥ ಸ್ಥಾನ ಇವರಿಗೆ 17. ಈ ರೀತಿ ಸ್ಥಾನಗಳನ್ನು ಪಡೆದಂಥ ಪಕ್ಷ ಅಸ್ತಿತ್ವವನ್ನು ಹುಡುಕೋದು ಹೇಗೆ? ಹೋಗಲಿ, ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಒಂದೇ ಒಂದು ಸ್ಥಾನವನ್ನು ಗೆದ್ದದ್ದು ಗುಜರಾತ್. 25 ಸ್ಥಾನವನ್ನು ಬಿ ಜೆ ಪಿಗೆ ಎತ್ಕೊಳ್ಳುತ್ತೆ. ಪಕ್ಷದ ಸಂಘಟನೆ ಇಲ್ಲ, ಯಾವುದೇ ರೀತಿಯಾದಂಥ ನಾಯಕತ್ವವನ್ನು ಮೆರೆಯುವಂಥ ಮುಖಗಳನ್ನು ತಯಾರಿ ಮಾಡಲಿಲ್ಲ, ಚುನಾವಣೆಗೆ ಬೇಕಾದಂಥ ಸ್ಥಳೀಯ ವಿಷಯಗಳನ್ನು ಆಯ್ಕೆ ಮಾಡಿ ಹೋರಾಟ ಮಾಡುವಂಥ ಯಾವುದೇ ಲಕ್ಷಣಗಳಿಲ್ಲ. ಆದರೆ ಗುಜರಾತ್ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು. ನಮ್ಮ ಗೊತ್ತುವಳಿ ಏನು? ದೇಶದ ಒಕ್ಕೂಟ ವ್ಯವಸ್ಥೆಗೆ ತೊಂದರೆ ಆಗತ್ತೆ, ಆದ್ದರಿಂದ ಒಂದು ರಾಷ್ಟ್ರ ಒಂದು ಚುನಾವಣೆ ನಡಿಬಾರ್ದು. ನೋಡಿ ಹೆಂಗಿದೆ, ಒಂದು ರಾಷ್ಟ್ರೀಯ ಪಕ್ಷ, ಆ ರಾಷ್ಟ್ರೀಯ ಪಕ್ಷ ಯಾವುದು ಚುನಾವಣೆಯನ್ನು ಏಕಕಾಲದಲ್ಲಿ ಭಾರತ ದೇಶದಲ್ಲಿ ಸತತವಾಗಿ ನಡೆಸ್ಕೊಂಡು ಬರ್ತಾ ಇತ್ತು, ಅಂಥ ಕಾಂಗ್ರೆಸ್ ಪಕ್ಷ ಈಗ ಹೇಳುತ್ತೆ ಎರಡೂ ಒಟ್ಟಿಗೆ ಚುನಾವಣೆ ನಡಿಬಾರ್ದು, ವಿಧಾನಸಭೆ ಲೋಕಸಭೆ ಒಟ್ಟಿಗೆ ಚುನಾವಣೆ ಆಗಬಾರ್ದು, ಇದು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ. ಹಾಗಾದರೆ ನಿಮ್ಮ ತಾತ ಮುತ್ತಾತ ನಿಮ್ಮ ಅಜ್ಜಿ ಎಲ್ಲರೂ ನಿರಂತರವಾಗಿ ಚುನಾವಣೆಗಳನ್ನು ಮಾಡ್ಕೊಂಬಂದ್ರಲ್ಲ, ಒಟ್ಟಿಗೆ ಚುನಾವಣೆ ಮಾಡಿದ್ರಲ್ಲ, ಅದ್ರ ಬಗ್ಗೆ ಯಾರೂ ಪ್ರಶ್ನೆಯನ್ನು ಕೇಳೋದಿಲ್ಲ ನಿಮ್ಮ ಪಕ್ಷದಲ್ಲಿ, ಅದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಅಂದರೆ ರಾಹುಲ್ ಗಾಂಧಿಯವರ ಇಂಗಿತ ಏನಿದೆ ಅದಕ್ಕೆ ಚಪ್ಪಾಳೆ ಹೊಡೆಯಲಿಕ್ಕೆ ಸಿದ್ಧರಾಗಿರುವಂಥ AICC ಸದಸ್ಯರಿದ್ದರೆ ಮಾತ್ರ ಅವರಿಗೆ ಅಸ್ತಿತ್ವ ಇರುತ್ತೆ. ಒಂದು ಸಲ ಕಪಿಲ್ ಸಿಬಲ್ ಏನೋ ಉಲ್ಟಾ ಮಾತಾಡಿದ್ರು ಒಂದು ಸಭೆಯಲ್ಲಿ. ಮಾತಾಡಿದ ತಕ್ಷಣ ನೀನು RSS ಏಜೆಂಟು ಅಂತ ಎದ್ದು ನಿಂತು ರಾಹುಲ್ ಗಾಂಧಿ ಬಾಯಿಗೆ ಬಂದ ಹಾಗೆ ಬೈದರು. ಇನ್ನೊಂದು ಸಲ P ಚಿದಂಬರಂಗೆ ಪಕ್ಕದಲ್ಲಿದ್ದವ್ರು ಕೇಳ್ತಾರೆ, ಶಶಿ ತರೂರ್ ಕೇಳ್ತಾರೆ, ಶಶಿ ತರೂರು ವಿಷಯ ಹೇಳಿ ಈ ರೀತಿ ಮಾತಾಡಿದ್ರೆ ಸರಿ ಇರೋಲ್ಲ ಅಂತ ಹೇಳಿದರೆ ನನ್ನದೇ ಸ್ಥಾನ ಇರೋದಿಲ್ಲ ಅಲ್ಲೇ, ನಾನು ಎದ್ದು ಹೋಗು ಅಂತಾರೆ, ನಾನು ಹೇಳಲ್ಲ, ಬೇಕಾದ್ರೆ ನೀನೇ ಹೇಳು ಅಂತ ಶಶಿ ತರೂರ್ಗೆ P ಚಿದಂಬರಂ ಹೇಳ್ತಾರೆ. ಅಂದರೆ ಅಲ್ಲಿರುವಂಥ ಪ್ರತಿಯೊಬ್ಬರಿಗೂ ಗೊತ್ತಿದೆ, ನಾವು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾಡ್ರಾ ಸುತ್ತಲ ಗಿರಿಕಿ ಹೊಡೆದೇ ಹೋದರೆ ನಮಗೆ ಕಾಂಗ್ರೆಸ್ನಲ್ಲಿ ಸ್ಥಾನಮಾನ ಇಲ್ಲ. ಈ ಸಲ ಅಧಿವೇಶನಕ್ಕೆ ಪ್ರಿಯಾಂಕಾ ವಾಡ್ರಾನೂ ಬಂದಿರಲಿಲ್ಲ. ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ, ಇಲ್ಲ ಅವರು ಅಮೇರಿಕಾಗೆ ಹೋಗಿದ್ದಾರೆ. ಅಲ್ಲ ರೀ, ಸಂಸತ್ನಲ್ಲಿ ಅಧಿವೇಶನ ಇತ್ತು, ಅದಕ್ಕೆ ಆಬ್ಸೆಂಟು. ನಿಮ್ಮದೇ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿ, ಅದಕ್ಕೆ ಆಬ್ಸೆಂಟು. ಅಂಥ ವಿಶೇಷತೆ ಏನಿರುತ್ತೆ ಅಂದರೆ ನಿಮ್ಮನ್ನು ಸೈಡ್ಲೈನ್ ಮಾಡ್ತಾ ಇದ್ದಾರಾ ನಿಮ್ಮ ಕುಟುಂಬದಲ್ಲಿ? ಇವರೆಲ್ಲ ಸುಮ್ಮನೆ ಅಧಿವೇಶನ ಅಹಮದಾಬಾದ್ನಲ್ಲಿ ಇಷ್ಟೆಲ್ಲ ಮಾಡೋ ಬದಲು ಒಂದು ಅವ್ರ ಮನೆಯಲ್ಲಿರುವಂಥ ಡೈನಿಂಗ್ ಟೇಬಲ್ ಸುತ್ತಲೂ ಕೂತ್ಕೊಂಡು ಎಲ್ಲ ರೀತಿಯ ತಿಂಡಿಗಳನ್ನೆಲ್ಲ ಇಟ್ಕೊಂಡು, ಹಿಂದ್ಗಡೆ ಆ ಕಡೆ ಮಲ್ಲಿಕಾರ್ಜುನ ಮುತ್ಯ, ಈ ಕಡೆ ಅಭಿಷೇಕ್ ಮನು ಸಿಂಘ್ವಿ, ಈ ಕಡೆ KC ವೇಣುಗೋಪಾಲು, ಈ ಕಡೆ ಜಯರಾಮ್ ರಮೇಶ್ ನಿಲ್ಲಿಸಿ ಈ ರೀತಿ ಮಾಡೋಣ ಏನಂತೀರಿ ಅಂತ ಕೇಳೋದು. ಆಯಿತು ಅವರು ಅಂತಾರೆ, ಬರ್ಕೊಳ್ಳಿ ಅಂತ ಹೇಳಿಬಿಟ್ರೆ ಮುಗದೆ ಹೋಗುತ್ತೆ. ಅದಕ್ಕೋಸ್ಕರ ಒಂದು ವಿಶೇಷ ವಿಮಾನ ಮಾಡಿ, ಆ ವಿಶೇಷ ವಿಮಾನದಲ್ಲಿ ಎಲ್ಲ ಮುತ್ಯಗಳನ್ನು ಕೂಡಿಸಿಕೊಂಡು ಅಹಮದಾಬಾದ್ಗೆ ಹೋಗಿ ಅಲ್ಲಿ ಸ್ಟ್ಯಾಚ್ಯೂ ಆಫ್ ಯುನಿಟಿಯನ್ನು ನೋಡಲಾರದೆ ಸಭೆಯನ್ನು ಮಾಡಿ ತೆಗೆದುಕೊಂಡು ಗೊತ್ತುವಳಿಗಳಿದಾವಲ್ಲ, ಅವು ಹಾಸ್ಯಾಸ್ಪದವಾದಂಥ ಗೊತ್ತುಗಳಾಗಿರ್ತವೆ. ಮುಂದೆ ಬರುವಂಥ ಬಿಹಾರದ ಚುನಾವಣೆ ಆಗಲಿ, ಮುಂದೆ ಬರುವಂಥ ಉತ್ತರ ಪ್ರದೇಶ ಚುನಾವಣೆ ಆಗಲಿ, ಕೇರಳದ ಚುನಾವಣೆ ಆಗಲಿ, ಅದರ ಕುರಿತಾದಂಥ ಯಾವುದೇ ಮಂಥನ ಆಗೋದಿಲ್ಲ. ಹಿಂದೆ ಸೋತಿರುವುದಕ್ಕೆ ಸರಿಯಾದಂಥ ಕಾರಣ ಹುಡುಕ್ಲಿಕ್ಕಾಗೋದಿಲ್ಲ. ಒಂದಂತೂ ಹಿಂದೆ ಎಲ್ಲರೂ ಮಾತನಾಡ್ತಿರುವುದಂತೂ ಸ್ಪಷ್ಟ ಆಗಿದೆ. ಈಗ ಈ ಕ್ಷಣದಲ್ಲಿ ಕಾಂಗ್ರೆಸ್ ಅನ್ನೋದು ಕಾಂಗ್ರೆಸ್ ಆಗಿ ಉಳಿದಿಲ್ಲ, ಅದು ಮುಸ್ಲಿಂ ಲೀಗ್ ಪಕ್ಷವಾಗಿ ಉಳಿದಿದೆ. ರಾಹುಲ್ ಗಾಂಧಿ ಅನ್ನುವಂಥ ವ್ಯಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ನಾಳೆಯಿಂದ ಭಾರತೀಯ ಜನತಾ ಪಾರ್ಟಿ ಅಂತ ಕರೀರಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಚಪ್ಪಾಳೆ ಹೊಡೆದು ಭಾರತೀಯ ಜನತಾ ಪಾರ್ಟಿ ಅಂತ ಆರಚಲಿಕ್ಕೆ ಶುರು ಮಾಡ್ತಾರೆ. ಆ ಸ್ಥಿತಿಗೆ ಒಂದು ಪಕ್ಷ ಬಂದು ನಿಂತಿದೆ. ಅಂಥ ಹಣೆ ಬರಹಕ್ಕೆ ಇದಕ್ಕೆ ಒಗ್ಗರಣೆಯಾಗಿ ಇಂಥದ್ದೊಂದು ಅಧಿವೇಶನ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.